ಇನ್ನು ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಮೇಲಿನ ದೌರ್ಜನ್ಯ ನಡೀತಾ ಇದೆ ಅಂತ ಹೇಳಿ ಅಧಿಕಾರಿಗಳ ಮೇಲಿನ ದೌರ್ಜನ್ಯವನ್ನ ಖಂಡಿಸಿ ಬಿಜೆಪಿಯಿಂದ ಪ್ರೊಟೆಸ್ಟ್. ವಿಧಾನಸೌಧದಲ್ಲಿ ವಿಪಕ್ಷ ನಾಯಕರ ಪ್ರತಿಭಟನೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಛಲವಾದಿ ನಾರಾಯಣಸ್ವಾಮಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ವಿಧಾನಸೌಧದ ಮುಂದಿರುವ ಗಾಂಧಿ ಪ್ರತಿಮೆಯ ಬಳಿ ವಿಪಕ್ಷ ನಾಯಕರ ಧರಣಿ. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ಲಕಾರ್ಡ್ ಹಿಡ್ಕೊಂಡು ಪ್ರತಿಭಟಿಸ್ತಾ ಇದ್ದಾರೆ. ಪೂರ್ವ ಮತ್ತು ಪಶ್ಚಿಮ ದ್ವಾರದಲ್ಲೂ ಕೂಡ ವಿಧಾನಸೌಧದಲ್ಲಿ ಬಿಜೆಪಿಯಿಂದ ಪ್ರೊಟೆಸ್ಟ್ ನಡೀತಾ ಇದೆ. ಇತ್ತೀಚೆಗೆ ನಡೀತಾ ಇರುವಂತಹ ಬೆಳವಣಿಗೆ, ನಿಷ್ಠಾವಂತ ಅಧಿಕಾರಿಗಳಿಗೆ ರಕ್ಷಣೆ ಕೊಡಿ, ಸಿದ್ದು ಸರ್ಕಾರದಲ್ಲಿ ಅಧಿಕಾರಿಗಳಿಗೇನು ಆತ್ಮಹತ್ಯೆ ಭಾಗ್ಯನ ಅಂತ ಪ್ಲಕಾರ್ಡ್ಗಳನ್ನ ಹಿಡ್ಕೊಂಡು ಆರ್ ಅಶೋಕ್ ಮತ್ತು ಛಲವಾದಿ ನಾರಾಯಣಸ್ವಾಮಿ ಪ್ರೊಟೆಸ್ಟ್ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಭದ್ರಾವತಿಯಲ್ಲಿ ಅಧಿಕಾರಿಯ ವಿರುದ್ಧ ಅವಹೇಳನಕಾರಿ ಮಾತುಗಳು ಕೇಳಿಬಂದದ್ದು, ಜೊತೆಗೆ ಇತ್ತೀಚೆಗೆ ಆದಂತಹ ಹಲವು ಬೆಳವಣಿಗೆಗಳನ್ನು ಇಟ್ಕೊಂಡು ವಿಪಕ್ಷ ನಾಯಕರು ಈ ರೀತಿ ಸರ್ಕಾರದ ವಿರುದ್ಧ ಪ್ರತಿಭಟಿಸ್ತಾ ಇದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ವಿಪಕ್ಷ ನಾಯಕರ ಪ್ರೊಟೆಸ್ಟ್ ಅನ್ನ ಸರ್ಕಾರದ ಗಮನ ಸೆಳೆಯತಕ್ಕಂಥ ಕೆಲಸವನ್ನ ನಾನು ಮತ್ತೆ ಅಶೋಕ್ ಜಿ ಅವರು ಮಾಡ್ತಾ ಇದ್ದೇವೆ. ವಿರೋಧ ಪಕ್ಷದ ನಾಯಕರಾಗಿ ನಮಗೆ ಒಂದಷ್ಟು ಜವಾಬ್ದಾರಿ ಇದೆ. ನಾವು ಯಾವುದೇ ಪ್ರಶ್ನೆ ಮಾಡಿದರೆ ಉತ್ತರ ಸರ್ಕಾರ ಕೊಡಬೇಕು, ಅದು ಕೊಡೋದಿಲ್ಲ ಅವರು. ನಾವು ಉತ್ತರ ಈಗ ಯಾರನ್ನು ಕೇಳಬೇಕು ಅಂತಂದ್ರೆ ಜನರನ್ನು ಕೇಳಬೇಕು ಅಂತ ಆಗಿದೆ. ಇವತ್ತು ಯಾಕೆ ನಾವು ಇಲ್ಲಿ ಸೇರಿದ್ದೇವೆ ಅಂತಂದ್ರೆ, ಮಾನ್ಯ ಶ್ರೀ ದಿವಂಗತ ಕೆಂಗಲ್ ಹನುಮಂತಯ್ಯನವರು ಇದನ್ನು ಕಟ್ಟಿಸುವಾಗ ಒಂದು ದೊಡ್ಡ ವಿಷಯವನ್ನಿಟ್ಟು ಕೆತ್ತನೆ ಮಾಡಿದ್ದಾರೆ. ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳಿದ್ದಾರೆ. ಇಲ್ಲಿ ಸರ್ಕಾರ ಬಂದವು ಎಲ್ಲರೂ ಕೂಡ ದೇವರ ರೀತಿಯಲ್ಲಿ ಕೆಲಸ ಮಾಡಬೇಕು. ನಾನು ಈ ಸರ್ಕಾರವನ್ನ ತಮ್ಮ ಮೂಲಕ ಪ್ರಶ್ನೆ ಮಾಡ್ತೇನೆ. ಹೆಣ್ಣು ಮಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಕ್ಕಂಥದ್ದು ದೇವರ ಕೆಲಸವಾ? ನಾವು ಹೇಳಿದಂತೆ ನೀವು ನಡ್ಕೊಳ್ಳಿಲ್ಲ ಅಂದ್ರೆ ಲಾರಿ ಹತ್ತಿಸ್ತೇವೆ ಅನ್ನೋದು ದೇವರ ಕೆಲಸವಾ? ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ನುಂಗಿದ್ವಿ ಅಂದಿದ್ದಕ್ಕಿಲ್ಲ, 87 ನುಂಗಿರೋದು ಅನ್ನೋದು ಇದು ದೇವರ ಕೆಲಸವಾ? ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರಶುರಾಮ್ ಛಲವಾದಿ ಅವರನ್ನ ಈ ಪರಿಸ್ಥಿತಿಗೆ ತಂದು ಅವರು ಸುಯಿಸೈಡ್ ಮಾಡ್ಕೊಂಡ್ರಲ್ಲ, ಅವರು ಪತ್ರ ಇದು ಬರೆದು ಕೂಡ ಇಟ್ಟಿದ್ರು. ಶಾಸಕ ಚೆನ್ನಾರೆಡ್ಡಿ ಅವರು ನನ್ನ ಸಾವಿಗೆ ಕಾರಣ ಅವರ ಮಗ ಕೂಡ ಅಂತ ಹೇಳಿದ್ರು. ಜಾತಿ ನಿಂದನೆ ಕೇಸು ಕೂಡ ಅವರ ಮೇಲೆ ಫೈಲ್ ಆಗಿತ್ತು. ಅದನ್ನು ಕೂಡ ಮುಟ್ಲೇ ಇಲ್ಲ ಅವ್ರನ್ನ ನೀವು. ಇದು ದೇವರ ಕೆಲಸನಾ? ಬೆಳಗಾವಿಯಲ್ಲಿ ತಹಸೀಲ್ದಾರರು, ಅಲ್ಲಿ ಮಂತ್ರಿ ಅವರ PA ಅವರೆಲ್ಲ ನನಗೆ ತೊಂದರೆ. ಕೆಂಗಲ್ ಹನುಮಂತಯ್ಯನವರು ಅದರ ಮೇಲೆ ಅಕ್ಷರಗಳು ಬರೆದಿದ್ದಾರೆ. ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬರೆದಿದ್ದಾರೆ. ಕೆಂಗಲ್ ಹನುಮಂತಯ್ಯನವರು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ. ಈ ಕಾಂಗ್ರೆಸ್ ಅವರು ಬಂದ ಮೇಲೆ, ಕಾಂಗ್ರೆಸ್ ಅಧಿಕಾರಿಗಳ ಬಂದ ಮೇಲೆ ಒಂದು ರೀತಿ ದೆವ್ವಗಳ ಕೆಲಸ ಆಗೋಟಿದೆ. ಅಧಿಕಾರಿಗಳ ಮೇಲೆ ಮರಳು ಮಾಫಿಯಾ, ಭದ್ರಾವತಿಯಲ್ಲಿ ನಡೆದಂಥ ಘಟನೆ, ಇಡೀ ಸರ್ಕಾರ ನಾಚಿಕೆಗೇಡಿನ ಸರ್ಕಾರ. ಇವತ್ತು ಇಡೀ ಸರ್ಕಾರ ತಲೆ ತಗ್ಗಿಸಬೇಕಾದಂಥ ಸರ್ಕಾರ. ಭದ್ರಾವತಿಯಲ್ಲಿ ಆ ಹೆಣ್ಮಗಳ ಮೇಲೆ ಅವನೊಬ್ಬ MLA ಬಂಧುಗಳು ಮಗ ಅವರು ಲಾರಿ ಹತ್ತಿಸ್ತೀನಿ ಅಧಿಕಾರಿಗಳ ಮೇಲೆ, ಮರಳು ಮಾಫಿಯಾವನ್ನು ತಡೆಗಟ್ಟಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ MLA ಮಗ ಲಾರಿಯನ್ನು ಹತ್ತಿಸ್ತೀನಿ ಅಂತೇಳಿ